ಬಿಜೆಪಿ ಮುಖಂಡ ಮಹಾಂತಪ್ಪ ಆಲೂರೆ ಕೊಲೆಯ ಹಿಂದೆ ಶಾಸಕ ಬಿಆರ್ ಪಾಟೀಲ್ ಹಾಗೂ ಆರ್ಕೆ ಪಾಟೀಲ್ ಕೈವಾಡವಿದೆ ಎಂದು ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಹಾಂತಪ್ಪ ಆಲೂರೆ ಕೊಲೆಗೆ ದೊಡ್ಡ ಷಡ್ಯಂತ್ರವೇ ರೂಪಿಸಲಾಗಿದೆ. ಮಹಾಂತಪ್ಪ ಆಲೂರೆ ಅವರು ಬಿಆರ್ ಪಾಟೀಲ್ ಅವರ ಜನವಿರೋಧಿ ಧೋರಣೆಯನ್ನು ಖಂಡಿಸಿ ಬಿಜೆಪಿ ಪಕ್ಷ ಸೇರಿಕೊಂಡಿದ್ದಾಗಿನಿಂದ ಆತನ ವಿರುದ್ಧ ಮಸಲತ್ತು ರೂಪಿಸಲಾಗಿದೆ. ಜಮೀನಿನ ವಿಚಾರದಲ್ಲಿ ಶಾಸಕ ಬಿಆರ್ ಪಾಟೀಲ್ ಅವರು ರಾಜಕೀಯ ಪ್ರೇರಿತವಾಗಿ ಅವರ ಕುಟುಂಬದಲ್ಲಿ ಜಗಳ ತಂದಿಟ್ಟಿದ್ದಾರೆ. ಕೊನೆಯಲ್ಲಿ ಶಾಸಕರ ಬೆಂಬಲಿಗನೊಬ್ಬ ಆರೋಪಿತನಾಗಿದ್ದಾನೆ. ಹೀಗಾಗಿ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ನಿಜವಾದ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದ ಅವಾಗ ಆಡು ಹಗಲೇ ಮರ್ಡರ್ಗಳು ಭಾಳಷ್ಟು ಆಗ್ತಾಯಿದೆ. 2018ರಲ್ಲಿ ಬುಸ್ನೂರದ ರಾಹುಲ್ ಒಬ್ಬ ದಲಿತ ಯುವಕ ಆಡು ಹಗಲೇ ಒಂದು ಕೊಲೆ ಆಯಿತು. ಆದರೆ ಆ ಕೊಲೆ ಅಲ್ಲೇ ಮುಚ್ಚಿ ಹಾಕಿದ್ರು. ಬಿಆರ್ ಪಾಟೀಲ್ರು ಆ ಕೊಲೆ ಮಾಡಿದವರು ಸುಮಾರು FIRದಲ್ಲಿ ಇದ್ದಂಥ 5 ಜನರ ಹೆಸರು ತೆಗೆಸಲಿಕ್ಕೆ ಕಾರಣೀಭೂತರು. ಅದು ಯಾಕಂದ್ರೆ ಅವ್ರದ್ದೇ ಸಮ್ಮಿಶ್ರ ಸರ್ಕಾರ ಇತ್ತು. ಹೋಮ್ ಮಿನಿಸ್ಟ್ರು ನಮ್ಮ ಇವರು ಪರಮೇಶ್ವರ್ ಅವರಿದ್ದರು. ಆಮೇಲೆ ಉಸ್ತುವಾರಿ ಮಂತ್ರಿ ನಮ್ಮ ಖರ್ಗೆ ಅವರಿದ್ದರು. ಇದ್ರೂ ಕೂಡ ಒಬ್ಬ ದಲಿತ ಯುವಕ ಕೊಲೆ ಆಗ್ಯದ ಅಂತ ಹೇಳಿ ಇವತ್ತು ಅವ್ರಿಗೆ ಸಂತಾನ ಹೇಳೋಕ್ಕೂ ಬರಲಿಲ್ಲ, ಏನೂ ಪರಿಹಾರನೂ ಕೊಡಲಿಲ್ಲ. ಮತ್ತು ಆ ಕೇಸ್ನು ಕೂಡ ಇವತ್ತು ಮುಚ್ಚಾಕಿದ್ರು. ಸುಮಾರು 5 ಜನರದ ಹೆಸರು ತೆಗಿಲಿಕ್ಕೆ ಇವತ್ತು ಬಿಆರ್ ಪಾಟೀಲ್ರು, ಗುರುಗೌಡ, ಸಂಜು ಪಾಟೀಲ್, ಸುನೀಲ್ ಪಾಟೀಲ್, ಬಸವರಾಜ್ ಗೌಡ, ಗುಂಡೇರಾವ್ ಈ 5 ಮಂದಿದ ಹೆಸರು ತೆಗಿಲಿಕ್ಕೆ ಕಾರಣ ಅಂತಂದ್ರೆ ಇದಕ್ಕೆ ಪ್ರಚೋದನೆ ಅವ್ರದ್ದು ಇದೆ ಅಂತ ನಾನು ಹೇಳಬಯಸ್ತೇನೆ. ಅದೇ ಥರ ಮೊನ್ನೆ ಬಸವರಾಜ ಚೌಲತ್ ಅಂತ ಕಿಸ್ನ ಅವನ ಮಗನ ಮಾಡ್ರ ಇತ್ತು. ಮೊನ್ನೆ ಅವ್ರ ಪೀರಿಯಡ್ದಾಗೆ ಅವ್ರ MLA ಇದ್ದಾಗೆ ಇವತ್ತು ಅದನ್ನು ಕೂಡ ಇವತ್ತು ಮುಚ್ಚಿ ಹಾಕೋ ಒಂದು ವ್ಯವಸ್ಥೆ ನಡೆದಿದೆ. ಮೊನ್ನೆ 29ನೇ ತಾರೀಕಿಗೆ ನಮ್ಮ ಮಹಾಂತಪ್ಪ ಆಲೂರೆ ತಂದ ಕೇಸಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಪಕ್ಷದ ಒಂದು ಭಾಳ ಒಂದು ಅವರು ಪಾಪ 4 ಜನ ಮಕ್ಕಳು, ಸಣ್ಣ ಮಕ್ಕಳವ, ಯಾವ ಉಸಾಬರಿದಾಗ ಹೋಗೋರಲ್ಲ ಅಂಥವ್ರದ್ದು ಇವತ್ತು ಕೊಲೆ ಆಯಿತು. ಯಾಕಂತಂದ್ರೆ ಮೊದಲ ಬಿಆರ್ ಪಾಟೀಲ್ ಬಲ್ಲೇ ಇದ್ದರವರು ಸುಮಾರು 1-2 ವರ್ಷ ಮೊದಲ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು. ಭಾರತೀಯ ಜನತಾ ಪಕ್ಷಕ್ಕೆ ತಾಲೂಕು ಪಂಚಾಯತಿ ನಿಂತು ಬಿದ್ದರು. ಮುಂದೆ ಅವರು ಅನೇಕ ಸಂಘಗಳು ಏನು ಸಣ್ಣ ಬ್ಯಾಂಕನ್ನು ಇರ್ತಾವೆ ಸಂಘ, ಅಂಥ ಸಂಘಗಳು ಮಾಡ್ಕೊಂಡು ಇವತ್ತು ಅವರು ಪ್ರಗತಿಯಲ್ಲಿ ಇದ್ದರು. 5 ಇವತ್ತು ಆ ಬ್ಯಾಂಕುಗಳು ಇವತ್ತು ತೆರೆದು ಅವರು ಮ್ಯಾನೇಜ್ಮೆಂಟ್ ಮಾಡ್ಕೇಸಿಂದ ಇರ್ತಾಯಿದ್ರು. ಈಗ ಮುಂದೆ ಜಿಲ್ಲಾ ಪಂಚಾಯತಿಗೆ ಎಲ್ಲ ಅವರು ನಿಂದಿರ್ತಾರ ಎಂಬ ಒಂದು ಭಯದಿಂದ, ಯಾಕಂದರೆ ಹಿಂದೆ ಬಿಆರ್ ಪಾಟೀಲ್ ಸಚಿವರಿಗೆ ಜಿಲ್ಲಾ ಪಂಚಾಯತ್ ಬಿದ್ದರು ಅವರು. ಈಗ ಅದನ್ನು ಕೂಡ ಅದೇ ಆಗ್ತದೆಂಬ ಒಂದು ಉದ್ದೇಶದಿಂದ ಇವ್ರ ಕೈನೂ ಇವತ್ತು ನಮ್ಮ ಆರ್ಕೆ ಪಾಟೀಲ ತಂದ್ಕಿಸಿಂದ ಬಿಆರ್ ಪಾಟೀಲ್ದು ಅಣ್ಣನ ಮಗ ಆರ್ಕೆ ಪಾಟೀಲ ಈ ಒಂದು ಕೃತ್ಯದಲ್ಲಿ ಭಾಗಿ ಇದ್ದಾರ ತಂದ್ಕಿಸಿಂದ ಇವತ್ತು ಸಂಶಯ ಬರ್ತಾ ಇದೆ. ಅದ್ರ ಸಲುವಾಗಿ ಇವತ್ತು ಅವರು ಹೇಳೋದೊಂದು ನಡೆಯೋದೊಂದು. ಇವತ್ತು ಬಿಆರ್ ಪಾಟೀಲ್ರು ಇವತ್ತು ಅನೇಕ ಇವತ್ತು ಏನು ಕೆಲಸಗಳನ್ನ ಅವ. ಈ ಆ 4 ಜನ ಏನು ಮಕ್ಕಳು, ಸಣ್ಣ ಮಕ್ಕಳರ, ಅವ್ರಿಗೆ ಮತ್ತೆ ಭಯ ಅದ. ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಈ ಕೇಸ್ ಏನದ ಇದ್ರ ಹಿಂದೆ ಅವರು ಅಂಬದು ಈಗೇನು ಮುಚ್ಚಿ ಹಾಕ್ಲಿಕತ್ತಾರ. ಹೆಂಗಂದ್ರೆ ಅಜಿತ್ ಕ್ಷತ್ರಿಯ ತನ್ನ ಕೇಸಿಂದ ಮರ್ಡರ್ ಮಾಡ್ದವ. ಅವ ಏನು ಹೇಳಗತ್ತನ, ಹಿಂದೆ ನಾ ಇಬ್ಬರಿಗೆ ಹೊಡೆದಿದ್ದ, ಅವರು
ಸಾಕ್ಷಿ ಹೇಳಬೇಡ ತನ್ಕಿಸನ್ ಹೇಳಿದ, ಸಾಕ್ಷಿ ಹೇಳ್ಯಾನ, ಅದ್ರ ಸಲಕ್ಕೆ ನಾ ಹೊಡೆದೀನಿ ಅಂತನ್ಕಿಸನ್. ಇವತ್ತು ಸಾಕ್ಷಿ ಹೇಳಿಲ್ಲ, ಸಾಕ್ಷಿದಾಗ ಹೆಸರಿಲ್ಲ, ಏನಿಲ್ಲ, ಸುಳ್ಳು ಹೇಳ್ತಾ ಇದ್ದಾನವ. ಇದು ಆಗಿ ಸುಮಾರು 2 ವರ್ಷ ಆಯಿತು. ಈಗ ಹೊಡಿಬೇಕಾದ್ರೆ ಇವರು ಕೈ ಹಿನ್ನೆಲೆ ಅದ ತನ್ಕಿಸನ್ ಇವತ್ತು ನಾನು ಸಂಶಯ ವ್ಯಕ್ತಪಡಿಸ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.